ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಾವಿತ್ರಮ್ಮ ಸೂರ್ಯ ಅವರು ಮಾತಾಡ್ತಾ ಇರ್ತಾರೆ. ಸಾವಿತ್ರಮ್ಮ ಅವರು ನಿನ್ನ ಸಾವು ಖಚಿತ ಅಂತ ಹೇಳ್ತಿರ್ತಾರೆ. ಯಾವಾಗಲೂ ನೀವು ಸಾವಿನ ಬಗ್ಗೆ ಮಾತಾಡ್ತಿರಲ್ಲ ಯಾಕೆ ಅಂತ ಸೂರ್ಯ ಅವರು ಕೇಳಿದಾಗ ಸಾವಿತ್ರಮ್ಮ ಅವರು ನಿನ್ನ ವಿಧಿ ಆಟನೇ ಹಂಗಿದೆ, ನಿನ್ನ ಹಣೆ ಬರದಲ್ಲಿ ಹಂಗೆ ಬರೆದಿದೆ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ನನ್ನ ಹಣೆ ಬರದಲ್ಲಿ ಹಾಗೆ ಬರೆದಿದ್ರೆ ಹಾಗೆ ಅಲ್ಲಿ ಬಿಡಿ ಅಂತ ಹೇಳಿದಾಗ ಸಾವಿತ್ರಮ್ಮ ಅವರು ನೀನೇನೋ ಹೊರಟೋಯ್ತೀಯ, ಆದರೆ ನೀನು ನಂಬ್ಕೊಂಡ್ರ ಜನಗಳಿಗೆ ಏನಂತ ಉತ್ತರ ಕೊಡ್ತೀಯಾ, ಏನು ಮಾಡ್ತೀಯಾ ಅಂತ ಹೇಳ್ತಾರೆ. ಅದು ದೇವರ ಆಟ ಅಂತಂದ ಮೇಲೆ ದೇವರೇ ಕಾಪಾಡ್ತಾನೆ ಬಿಡಿ ಅಂತ ಹೇಳ್ಬೇಕಾದ್ರೆ ನೀನು ಒಬ್ಬನೇ ಓಡಾಡೋದ್ರಲ್ಲಿ ಅರ್ಥ ಇಲ್ಲ, ನಿನ್ನ ಅರ್ಧಾಂಗಿನ ಬಿಟ್ಟು ಓಡಾಡೋಕ್ಕಾಗಲ್ಲ, ನಿನ್ನ ಅರ್ಧಾಂಗಿನೂ ಸೇರಿಸ್ಕೊ ಅಂತ ಹೇಳಿದಾಗ ಇಲ್ಲ ನನ್ನ ಜೊತೆ ಬಜರಂಗಿ ಇದ್ದಾನೆ, ಬಜರಂಗಿ ಜೊತೆ ಇರಬೇಕಾದ್ರೆ ನನಗ್ಯಾವ ಭಯ ಇಲ್ಲ ಅಂತ ಸೂರ್ಯ ಹೇಳ್ತಾರೆ. ಜೊತೆಗೆ ನನ್ನ ತಂದೆ ಆಶೀರ್ವಾದ ಕೂಡ ಇದೆ ಅಂತ ಸೂರ್ಯ ಹೇಳ್ತಾರೆ. ಸಾವಿತ್ರಮ್ಮ ಅವರು ಬಲೆ ಮಗ್ನೆ ಮೆಚ್ಚಿದೆ, ನೀನು ಇದೇ ರೀತಿ ಇರು, ಹುಷಾರಾಗಿ ಹೆಜ್ಜೆ ಹಾಕು, ಬಜರಂಗಿ ನಿನ್ನ ಜೊತೆಲಿ ಇರ್ಬೇಕಾದ್ರೆ ನೀನು ಹೆದರ್ಕೋಬೇಡ ಅಂತ ಹೇಳಿ ಸಾವಿತ್ರಮ್ಮ ಹೊರಡ್ತಾರೆ. ಸೂರ್ಯವರು ಅಲ್ಲಿಂದ ಹೊರಡ್ತಾರೆ. ಅಲ್ಲಿ ಮಾರ್ಕೆಟಲ್ಲಿ ವಿಶಾಲಾಕ್ಷಿ ಮತ್ತು ಮೀನಾ ಎಲ್ಲ ಮಾತಾಡ್ತಾ ಇರ್ತಾರೆ. ವಿಶಾಲಾಕ್ಷಿ ಅವರು ಮೀನಿಗೆ 1000 ರೂಪಾಯಿ ಕೊಡೋಕೆ ಬರ್ತಾರೆ. ಏನಕ್ಕೆ 1000 ರೂಪಾಯಿ ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ನನ್ನ ಖುಷಿಗೆ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಂಗಾರೆ ನಿಮ್ಮ ಖುಷಿ 1000 ರೂಪಾಯಿ ಇದೆಯಾ ಅಂತ ಮೀನಾ ಕೇಳಬೇಕಾದ್ರೆ ಇನ್ನೂ 500 ರೂಪಾಯಿ ಕೊಟ್ಬಿಡು, ಮಗು ಕೇಳ್ತಾ ಇದೆ ಅಂತ ಹೇಳ್ತಾರೆ. ಮೀನಾ ಪದ್ಮನ್ನ ಕರೆದು ಅಕ್ಕ ನೀವು ಮನೆ ಬಾಡಿಗೆ ಕಟ್ಟಿಲ್ಲ ಅಂತ ಹೇಳ್ತಿದ್ರಲ್ಲ ಇಡೀರಿ ಅಂತ ಹೇಳ್ತಾಳೆ. ಕೊಡು ಅಂತ ಪದ್ಮಕ್ಕ ಈಸ್ಕೊತಾರೆ. ವಿಶಾಲಾಕ್ಷಿ ಅವರು ಅಲ್ಲ ಕಣಮ್ಮ, ನೀನು ಖರ್ಚೆಲ್ಲ ಕಳೆದು ಹೂವೆಲ್ಲ ಕಟ್ಟಿ ಖರ್ಚೆಲ್ಲ ಕಳೆದು ನಿನಗೆ 500 ರೂಪಾಯಿ ಉಳಿಯೋದೇ ಹೆಚ್ಚು, ನಾನು 1,500 ರೂಪಾಯಿ ಕೊಟ್ಟರೆ ಬೇಡ ಅಂತ ಅವಳು ಕೊಟ್ಬಿಟ್ಟಲ್ಲ ಸರಿನಾ ಅಂತ ವಿಶಾಲಾಕ್ಷಿ ಕೇಳ್ತಾರೆ. ಮೀನಾ ಅವರು ಅಯ್ಯೋ ನಾನೆಲ್ಲಿ ಬೇಡ ಅಂತಂದೆ, ಪದ್ಮಕ್ಕನಿಗೆ ಅವಶ್ಯಕತೆ ಇತ್ತು ಅದಕ್ಕೆ ಅವರು ಕೊಡಿ ಅಂತಂದೆ, ತಪ್ಪೇನಿದೆ ಅಂತ ಮೀನಾ ಅವ್ರು ಕೇಳ್ತಾರೆ. ವಿಶಾಲಾಕ್ಷಿಯವರು ಹಾಗಾದರೆ ನಿನ್ಗೆ ಈ ದುಡ್ಡಿನ ಅವಶ್ಯಕತೆ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಮೀನಾ ಅವಶ್ಯಕತೆ ತುಂಬ ಇದೆ, ಆದರೆ ನನ್ನ ದುಡ್ಡು ನಾನು ಹೆಂಗೆ ಸಂಪಾದನೆ ಮಾಡಬೇಕು ಏನು ಅನ್ನೋದು ನನಗೆ ಗೊತ್ತು, ನನಗೆ ಶಕ್ತಿ ಅಂತೂ ಇದೆ ದುಡ್ಡು ಸಂಪಾದನೆ ಮಾಡೋದಕ್ಕೆ, ನಿಮ್ಮ ಹತ್ರ ಏನು ಬೇಡ ಅಂತ ಮೀನಾ ಅವ್ರು ಹೇಳ್ತಾರೆ. ವಿಶಾಲಾಕ್ಷಿಯವರು ಏನು ಕಿಂಡಲ್ ಮಾಡ್ತಿದ್ದೀಯಾ ಮೀನಾ ಅಂತ ಕೇಳ್ತಾರೆ. ಅದಕ್ಕೆ ನಾನೇ ಕಿಂಡಲ್ ಮಾಡಲಿ ಅಂತ ಮೀನಾ ಅವ್ರು ಕೇಳಬೇಕಾದ್ರೆ ಏನು ನನ್ನ ವಿರುದ್ಧನೇ ಮಾರ್ಕೆಟಲ್ಲಿ ನೀನು ಎಲೆಕ್ಷನ್ಗೆ ನಿಂತು ಗೆಲ್ಲಂಗಿದೆಯಾ ಅಂತ ಹೇಳ್ತಾರೆ. ಮೀನಾ ಅವರು ಅಂಥ ದುರಾಸೆ ನನಗೇನಿಲ್ಲ ಅಂತ ಹೇಳ್ಬೇಕಾದ್ರೆ ಮತ್ತೆ ಕೊಟ್ಟಿದ್ದನ್ನ ಈಸ್ಕೋಬೇಕು ತಾನೆ, ಯಾಕಿಂಗ್ ಆಡ್ತಿದೀಯಾ ಅಂತ ವಿಶಾಲಾಕ್ಷಿ ಅವರು ಕೇಳ್ತಾರೆ. ಮೀನಾ ಅವರು ನನಗೆ ತಗೊಂಡು ಅಭ್ಯಾಸ ಇಲ್ಲ, ನನಗೆ ಕೊಟ್ಟೆ ಅಭ್ಯಾಸ ಅಂತ ಹೇಳ್ತಾರೆ. ವಿಶಾಲಾಕ್ಷಿಯವರು ಆಗಿದ್ರೆ ನನಗೆ ದುಡ್ಡು ಕೊಡುವಷ್ಟು ದುಡ್ಡು ಮಡಗಿದೆಯಾ ಮೀನಾ ಅಂತ ಕೇಳಬೇಕಾದ್ರೆ ಮೀನಾ ಅವರು ಇಲ್ಲ ನಾನು ನಿಮಗೆ ದುಡ್ಡು ಕೊಡಲ್ಲ ಉಡುಗೊರೆ ಕೊಡ್ತೀನಿ ಅಂತ ಹೇಳ್ತಾರೆ. ನೋಡ್ರೋ ಹುಡುಗ್ರ ನನಗೆ ದುಡ್ಡು ಕೊಡ್ತಾಳಂತೆ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ ವಿಶಾಲಾಕ್ಷಿ ಕೊಡು ಮೀನಾ ಅದೇನು ಕೊಡ್ತೀಯ ಕೊಡು ಅಂತ ಹೇಳಿದಾಗ ಮೀನಾ ಹೇಳ್ತಾರೆ ಇಲ್ಲ ನಾನು ಪ್ರೈವೇಟಾಗಿ ಕೊಡ್ತೀನಿ, ಇಲ್ಲೆಲ್ಲ ಬೇಡ ಬಿಡಿ ಅಂತ ಹೇಳ್ತಾರೆ. ಮೀನಾ ಅವರು ಎಷ್ಟು ಹೇಳಿದ್ರು ವಿಶಾಲಾಕ್ಷಿಯವರು ಕೇಳ್ತಾನೆ ಇರಲ್ಲ, ಏನು ಕೊಡಬೇಕು ಅಂತ ಅಂದ್ಕೊಂಡಿದ್ಯಾ ಕೊಟ್ಬಿಡು ಅಂತ ಹೇಳ್ತಾನೆ ಇರ್ತಾರೆ. ಇದು ಪಬ್ಲಿಕ್ ವಿಶಾಲಾಕ್ಷಿಯವರೇ, ನಾನು ಪ್ರೈವೇಟಾಗಿ ಕೊಡ್ತೀನಿ ಬಿಡಿ ಪರವಾಗಿಲ್ಲ ಅಂತ ಮೀನಾ ಹೇಳಿದ್ರೆ ಇಷ್ಟು ಜನ ಇದ್ದಾರೆ ಕೊಡ್ತೀನಿ ಅಂತಂದಮೇಲೆ ನನಗೆ ಇಲ್ಲೇ ಕೊಡು ಅಂತ ವಿಶಾಲಾಕ್ಷಿಯವರು ಹೇಳ್ತಾರೆ. ಮೀನಾ ಅವರು ಅವ್ರ ಫೋನಿಂದ ಒಂದು ವಿಡಿಯೋ ತೋರಿಸ್ತಾರೆ. ಆ ವಿಡಿಯೋದಲ್ಲಿ ವಿಶಾಲಾಕ್ಷಿಯವರು ಮತ್ತು ಅವ್ರ ಗುಂಡಗಳು ಮಾತಾಡ್ತಾ ಇರ್ತಾರೆ, ಅದು ರೆಕಾರ್ಡ್ ಆಗಿರುತ್ತೆ. ಆ ವಿಡಿಯೋದಲ್ಲಿ ಇವತ್ತು ನಾನು 1000 ರೂಪಾಯಿ ಕೊಡ್ತಾ ಇರ್ಬೋದು ಕಣ್ರೋ, ಆದರೆ ನಾಳೆಗೆ ನಾನು ಎಲೆಕ್ಷನ್ ಗೆದ್ದ ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದೊಂದು ಅಂಗಡಿಯಲ್ಲೂ ನಾನು ದುಡ್ಡನ್ನು ನಾನು ಕಲೆಕ್ಟ್ ಮಾಡ್ತೀನಿ, ಹಫ್ತಾ ನಾನು ಕೇಳ್ತೀನಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಅವ್ರ ಗುಂಡ ಇದೆಲ್ಲ ಏನಕ್ಕಕ್ಕ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಬಡವ್ರು ಬೆನ್ನಾಗಿದ್ರೆ ಸರಿ ಕಣೋ, ಅದರಲ್ಲಿ ಹತ್ತಿ ನಾವು ಸವಾರಿ ಮಾಡ್ಬೋದು ಅಂತ ವಿಶಾಲಾಕ್ಷಿಯವರು ಹೇಳ್ತಾರೆ. ಆ ವಿಡಿಯೋನ ಮೀನಾ ಎಲ್ಲರ ಮುಂದೆ ತೋರಿಸ್ತಾರೆ. ಅದಕ್ಕೆ ಮಾರ್ಕೆಟಲ್ಲಿ ಇರೋರೆಲ್ಲ ಏನಮ್ಮ ವಿಶಾಲಮ್ಮ ಇದಕ್ಕೆ ನಮಗೆ ದುಡ್ಡು ಹಂಚಿದ್ದು ಅಂತ ವಿಶಾಲಾಕ್ಷಿಯವ್ರನ್ನ ತುಂಬ ಬೈತಾ ಇರ್ತಾರೆ. ಮೀನಾ ಅವ್ರ ಫ್ರೆಂಡ್ಸ್ ಎಲ್ಲ ನಾನು ನಿಮ್ಮ ಹತ್ರ ನಾವು ದುಡ್ಡು ಇಸ್ಕೊತಾ ಇರಲಿಲ್ಲ, ಆದರೆ ಮೀನಾನೇ ಫಸ್ಟೇ ಫೋನ್ ಮಾಡಿ ಹೇಳಿದ್ಲು ಅಂತ ಹೇಳ್ತಾರೆ. ವಿಶಾಲಾಕ್ಷಿಯವರು ಏನಂತ ಫೋನ್ ಮಾಡಿದ್ಲು ಅಂತ ಕೇಳಬೇಕಾದ್ರೆ ಪುಕ್ಸಟ್ಟೆ ದುಡ್ಡನ್ನ ಏನಕ್ಕೆ ಬಿಡ್ತೀರಾ, ವಿಶಾಲಾಕ್ಷಿಯವರು ದುಡ್ಡು ಅಂತಾರಂತೆ ನೀವು ಈಸ್ಕೊಳ್ಳಿ ಅಂತ ಮೀನಾ ಫಸ್ಟೇ ಹೇಳಿದರು ಅಂತ ಹೇಳ್ತಾರೆ. ವಿಶಾಲಾಕ್ಷಿಯವರು ಮೀನಾ ಅಂತ ಜೋರಾಗಿ ಕಿರ್ಚ್ಬೇಕಾದ್ರೆ ಮೀನಾ ಅವ್ರು ಹೇಳ್ತಾರೆ ಯಾಕೆ ಇಷ್ಟೊಂದು ಜೋರಾಗಿ ಕಿರ್ಚ್ತಾ ಇದ್ದೀರಾ, ನಿಮ್ಮ ಹತ್ರ ತುಂಬ ದುಡ್ಡಿದೆಯಲ್ಲ ಹಂಚಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಮೀನಾ ನೋಟ್ ಹಂಚಿದ್ರೆ ಬರೀ ಹೋಟ್ ಸಿಗುತ್ತೆ ಅಷ್ಟೇ, ಪ್ರೀತಿ ವಿಶ್ವಾಸ ಅಂತೂ ಸಿಗಲ್ಲ ಅಂತ ಮೀನಾ ಹೇಳ್ತಾರೆ. ಪ್ರೀತಿನ ಸಂಪಾದನೆ ಮಾಡಬೇಕು ಅಂತಂದರೆ ನೋಟ್ ಹಂಚಿದ್ರೆ ಸಾಕಾಗಲ್ಲ, ಮನಸ್ಸನ್ನ ಹಂಚಬೇಕು ಅಂತ ಹೇಳ್ತಾರೆ. ಪದ್ಮಕ್ಕ ಹೇಳ್ತಾರೆ ಮುಖದಲ್ಲಿ ಮಸಿ ಇರಬೇಕು ಇವ್ರಿಗೆ ಅಂತ ಹೇಳ್ತಾರೆ. ಪದ್ಮನ್ ಫ್ರೆಂಡು ನೀನು ಇದೊಳ್ಳೆ ಹೇಳ್ದಲ್ಲ ಪದ್ಮ ಇರು ಮಾಡ್ತೀನಿ ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವ್ರಿಗೆ ತಗೊಂಡು ಬಂದು ಮಸಿನ ಹಾಕ್ತಾರೆ. 500 ರೂಪಾಯಿ ಕೊಟ್ಟು ನಮಗೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲ, ಅದಕ್ಕೆ ಇವತ್ತು ನಾನು ಮಸಿ ಹಾಕಿದ್ದೀನಿ ಅಂತ ಆ ಎಮ್ಮ ಹೇಳ್ತಾರೆ.
ವಿಶಾಲಾಕ್ಷಿ ಅವರು ಸಬಾಷ್ ಮೀನಾ ಸಬಾಸ್, ಇಷ್ಟು ದಿನ ಆಟ ನಮ್ಮಿಬ್ಬರು ಕೆಲಸದಲ್ಲಿತ್ತು, ಆದರೆ ಇದು ಪರ್ಸ್ನಲ್ಗೆ ಹೋಗಿದೆ, ನಾನಂತೂ ಬಿಡಲ್ಲ, ಇದು 10 ಹೆಜ್ಜೆ ಮುಂದೆ ಹೋಗುತ್ತೆ, ನೋಡ್ಕೊಂಡು ನಿನ್ನ ಗತಿ ಏನಾಗುತ್ತೆ ಅಂತ ವಿಶಾಲಾಕ್ಷಿ ಅವ್ರು ಹೇಳ್ತಾರೆ. ನನಗೆ ಮುಖಕ್ಕೆ ಮಸಿ ಬಳಸ್ಬಿಟ್ಟು ನೀನು ನೆಮ್ಮದಿಯಾಗಿರಬೇಕು ಅಂತ ತಿಳ್ಕೊಂಡಿದ್ಯಾ? ಅದು ಯಾವತ್ತಿಗಿದ್ರೂ ಸಾಧ್ಯ ಇಲ್ಲ ಮೀನಾ. ಈ ಕಪ್ಪು ನೀನು ಮನಸ್ಸನ್ನು, ನಿನ್ನ ಬಾಳನ್ನೇ ಕಪ್ಪು ಮಾಡುತ್ತೆ, ನೋಡ್ಕೊ ಅಂತ ವಿಶಾಲಾಕ್ಷಿ ಅವ್ರು ಹೇಳ್ತಾರೆ. ಪದ್ಮ ಅವರು ಏನು ಧಮಕಿ ಆಗ್ತಿದ್ದೀರಾ ಅಂತ ವಿಶಾಲಾಕ್ಷಿ ಅವ್ರನ್ನ ಕೇಳಬೇಕಾದ್ರೆ ನಿಮಗೆಲ್ಲ ಇದೆ ಅಂತ ಹೇಳಿ ವಿಶಾಲಾಕ್ಷಿ ಅವರು ಹೊರಟು ಬಿಡ್ತಾರೆ. ಮೀನನ ಫ್ರೆಂಡು ಸರಿಯಾದ ಸಮಯಕ್ಕೆ ನೀನು ಫೋನ್ ಮಾಡಿ ಹೇಳ್ತೇನೆ ಹೋಗಿದ್ರೆ ಇವರು ಮಾತನ್ನೆಲ್ಲ ನಂಬ್ತಿದ್ವೋ ಮೀನಾ ಅಂತ ಹೇಳ್ತಾರೆ. ಮೀನಾ ಎಲ್ಲರಿಗೂ ಪದ್ಮಕ್ಕನಿಗೆ ಟ್ಯಾಂಕ್ಸ್ ಹೇಳಿ, ಯಾಕಂದರೆ ಈ ವಿಡಿಯೋ ಕಳಿಸಿದ್ದೇನೆ ಪದ್ಮಕ್ಕ ಅಂತ ಹೇಳ್ತಾರೆ. ಪದ್ಮಕ್ಕ ಇರಲಿ ಬಿಡು ಮೀನಾ, ಇದರಲ್ಲಿ ಏನಿದೆ ಅಂತ ಹೇಳ್ತಾರೆ. ಸೂರ್ಯ ಅವರು ಮನೆಗೆ ಬರ್ತಾರೆ. ತುಂಬ ಬೇಜಾರಿನಲ್ಲಿ ಕೂತಿರ್ಬೇಕಾದ್ರೆ ಮೀನಾ ಬರ್ತಾರೆ. ಮೀನಾ ಬಂದು ಯಾಕ್ರಿ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಏನೂ ಇಲ್ಲಮ್ಮ, ತುಂಬ ಆಯಾಸ ಆಗಿದೆ ಅಷ್ಟೇ ಬಿಡು ಅಂತ ಹೇಳ್ತಾರೆ. ಹಂಗಾರೆ ಕಾಲು ಹೊತ್ಲಾ ಅಂತ ಕೇಳ್ತಾರೆ. ಏನು ಬೇಡ ಬಿಡು ಅಂತಂದಾಗ ಸರಿ ಊಟ ಮಾಡೋದ್ರಾ ಅಂತ ಕೇಳ್ತಾರೆ. ಇಲ್ಲಮ್ಮ ನಾನು ಹೊರಗಡೆನೇ ಊಟ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾರೆ. ನಿಂದಾಯ್ತಾ ಅಂತಂದಾಗ ಇಲ್ಲ ನಾನು ನಿಮಗೆ ವೆಯ್ಟ್ ಮಾಡ್ತಿದ್ದೆ ಅಂತ ಮೀನಾ ಹೇಳ್ತಾರೆ. ಅದಕ್ಕೆ ಸಾರಿ ಕಣಮ್ಮ ಮೀನಾ, ನಾನು ಹೊರಗಡೆನೇ ತಿನ್ಕೊಂಡು ಬಂದೆ, ನಾನು ನಿಂಗೆ ಹೇಳ್ಬೇಕಿತ್ತು ಹೇಳಲಿಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಿ, ಹಾಲನ್ನಾದ್ರೂ ತಗೊಂಡು ಬರ್ತೀನಿ, ಹಾಲನ್ನಾದ್ರೂ ಕುಡೀರಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅವ್ರು ಅಡುಗೆ ಮನೆಗೆ ಹೋಗ್ತಾರೆ. ಅಡುಗೆ ಮನೆಗೆ ಹೋಗಿದ ತಕ್ಷಣ ಅವ್ರಿಗೆ ಒಂದು ಫೋನ್ ಬರುತ್ತೆ ಸೂರ್ಯನಿಗೆ. ಸಂತೋಷ್ ಅವರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಮ್ಮ ರಿಲೇಷನ್ ಒಬ್ಬರು ಬಂದಿದ್ರಲ್ಲ ಸೂರ್ಯ, ಅವರು ಚೆಕಪ್ಗೆ ಅಂತ ಬರ್ತಾ ಇದ್ದಾರೆ, ನಾಳೆಗೆ ನೀವೇ ಹೋಗಿ ಪಿಕಪ್ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಪ್ಪ, ನಾನೇ ಹೋಗಿ ಕರ್ಕೊಂಡೋಗಿ ತೋರಿಸ್ಕೊಂಡು ಬರ್ತೀನಿ ಅಂತ ಸೂರ್ಯ ಹೇಳ್ತಾರೆ. ಅಷ್ಟರಲ್ಲಿ ಮೀನಾ ಹಾಲು ತಗೊಂಡು ಬರ್ತಾರೆ. ಹಾಲನ್ನ ಕುಡಿತಾ ಯೋಚನೆ ಮಾಡ್ತಾಯಿರ್ತಾರೆ ಕ್ರಿಸ್ ಬಗ್ಗೆ. ಮೀನಾ ಏನು ಯೋಚನೆ ಮಾಡ್ತಾಯಿದ್ದೀರಾ, ಯಾಕೆ ಹಿಂಗೆ ಕುಡಿತಾ ಇದ್ದೀರಾ, ನಿಧಾನವಾಗಿ ಕುಡೀರಿ ಅಂತ ಹೇಳ್ತಾಳೆ. ಸೂರ್ಯ ಕೃಷಿಯಲ್ಲಿ ಅಂತ ಕೇಳಿದಾಗ ಮೀನಾ ಹೇಳ್ತಾಳೆ ಇವತ್ತು ರೋಹಿಣಿ ಹತ್ರ ಮಲಗಿದ್ದಾನೆ ಅಂತ ಹೇಳ್ತಾಳೆ. ಸೂರ್ಯ ಅವರು ಸರಿ ಕಣಮ್ಮ, ತುಂಬ ಲೇಟಾಗಿದೆ, ನೀನು ಹೋಗಿ ಊಟ ಮಾಡು ಅಂತ ಮೀನನ್ನ ಕಳಿಸ್ತಾರೆ. ಆಮೇಲೆ ಸಾವಿತ್ರಮ್ಮ ಯೋಚನೆ ಮಾಡ್ತಾ ಕೂತಿರ್ತಾರೆ ಸೂರ್ಯ. ದೊಡ್ಡದೊಂದು ಸತ್ಯ ಒಂದು ನಿನಗೆ ಕಣ್ಣಿಗೆ ಬೀಳುತ್ತೆ ಅಂತ ಹೇಳ್ತಾರಲ್ಲ ಸಾವಿತ್ರಮ್ಮ, ಅದನ್ನು ಯೋಚನೆ ಮಾಡ್ತಾ ಕೂತಿರ್ತಾರೆ ಸೂರ್ಯ ಅವರು. ಮೀನಾ ಬೆಳಿಗ್ಗೆ ಎದ್ದು ತುಳಸಿ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮುಗಿಸಿ ಬರಬೇಕಾದ್ರೆ ಎಡು ಬಿದ್ದು ಅರಿಶಿನ ಕುಂಕುಮ ಎಲ್ಲ ಚೆಲ್ಲೋಗುತ್ತೆ. ಇದೇನಿದು ಅಪಶಕ್ನ, ಯಾಕೆ ಹಿಂಗಾಯಿತು ಅಂತ ಮೀನಾ ಯೋಚನೆ ಮಾಡ್ತಾ ಇರ್ತಾರೆ. ಮೀನಾ ಮನೆ ಒಳಗಡೆ ಬರ್ತಾರೆ. ಆಗ ಸೂರ್ಯ ಬರ್ತಾರೆ. ಸೂರ್ಯ ಬಂದು ಮಾತಾಡಿಸ್ತಾ ಇರ್ತಾರೆ. ಮೀನಾ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಸೂರ್ಯ ಅವರು ಯಾಕಮ್ಮ ಹಿಂಗಿದ್ಯಾ, ಏನಾಯಿತು, ನಾನು ಹೊರಗಡೆ ಹೋಗಿದ್ದು ಬರ್ತೀನಿ ಅಂತ ಹೇಳ್ತಿದ್ರು, ಏನೂ ಮಾತಾಡ್ತಾ ಇಲ್ವಲ್ಲ ಅಂತ ಕೇಳ್ತಾರೆ. ಇವತ್ತೊಂದು ದಿವಸ ನೀವು ಎಲ್ಲೂ ಹೋಗದೇ ಇದ್ದರೆ ಆಗಲ್ವಾ ಅಂತ ಮೀನಾ ಕೇಳ್ತಾರೆ. ಇಲ್ಲ ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಲೇಬೇಕು ಮೀನಾ ಅಂತ ಸೂರ್ಯ ಹೇಳ್ತಾರೆ. ಟ್ರಿಪ್ ಇದೆ ಮೀನಾ, ಹೋಗಲೇಬೇಕು, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ, ಏನು ವಿಚಾರ ಹೇಳು ಅಂತ ಹೇಳ್ತಾರೆ. ಏನಿಲ್ಲ ರೀ, ಇವತ್ತೊಂದು ದಿವಸ ಇರಿ ಅಂತ ಹೇಳ್ದೆ ಅಷ್ಟೇ ಅಂತ ಮೀನಾ ಹೇಳ್ತಾರೆ. ಮೀನಾ ಮನಸ್ಸೇ ಸರಿ ಇಲ್ಲ ರೀ, ಯಾಕೋ ಆಗ್ತಾ ಇಲ್ಲ, ಇವತ್ತೊಂದು ದಿವಸ ಎಲ್ಲೂ ಹೋಗಬೇಡ ಪ್ಲೀಸ್ ರೀ ಅಂತ ಕೇಳ್ತಾರೆ. ಸೂರ್ಯ ಅವರು ಯಾಕಮ್ಮ ಏನಾಯಿತು, ಯಾಕೆ ಒಂಥರ ಇದೆಯಾ, ಯಾರಾದರೂ ಏನಾರ ಏನಾಯಿತು ನಿನಗೆ ಅಂತ ಕೇಳ್ತಾರೆ. ಮೀನಾ ಯಾರೂ ಏನು ಅಂದಿಲ್ಲ ರೀ, ನನಗೆ ಮನ್ಸಿಗೆ ಯಾಕೋ ಸಮಾಧಾನ ಇಲ್ಲ, ಅದಕ್ಕೆ ಇವತ್ತೊಂದು ದಿವಸ ಮನೇಲಿರಿ ಅಂತ ಹೇಳ್ತಾ ಇರೋದು ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಏನಾಗಲ್ಲ ಬಿಡಮ್ಮ, ಆದಷ್ಟು ಬೇಗ ಮನೆಗೆ ಬರ್ತೀನಿ ಅಂತ ಸೂರ್ಯ ಹೇಳ್ತಾರೆ. ಅಷ್ಟಕ್ಕೆ ರಂಗನಾಥ್ ಅವರು ಬರ್ತಾರೆ. ರಂಗನಾಥ್ ಅವರು ಏನಾಯಿತು ಸೂರ್ಯ ಅಂತ ಕೇಳ್ತಾರೆ. ಮೀನಾ ಅವರು ಬರೀ ಅಪಶಕ್ನಮ್ಮವ ಅಂತ ಹೇಳ್ತಾರೆ. ರಂಗನಾಥ್ ಅವರು ಯಾಕೆ ಏನಾಯ್ತಮ್ಮ ಅಂತಂದರೆ ತುಳಸಿ ಕಡೆಯಲ್ಲಿ ಪೂಜೆ ಮಾಡ್ಬೇಕಾದ್ರೆ ಅರಿಶಿನ ಕುಂಕುಮ ಬಿದ್ದೋಯ್ತು ಮಾವ, ನನಗೆ ಯಾಕೋ ಭಯ ಆಗ್ತಾ ಇದೆ, ಅದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಮೀನಾ ಹೇಳ್ತಾರೆ. ಸೂರ್ಯ ಅಪಶಕ್ನ ಆಯ್ತಾ, ಹಂಗಾದ್ರೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ನೋಡಿ ಮಾವ ಅವಾಗಲಿಂದ ಹಂಗೆ ಹೇಳ್ತಾ ಇದ್ದಾರೆ, ಹೋಗಿದ್ದು ಬರ್ತೀನಿ ಅಂತ ಹೇಳ್ತಾನೆ ಇಲ್ಲ, ಹೋಗ್ತೀನಿ ಅಂತ ಇದ್ದಾರೆ ಮಾವ, ನಂಗೆ ಭಯ ಆಗಲ್ವಾ ಅಂತ ಕೇಳ್ತಾರೆ. ನಾನು ಅದನ್ನೇ ಹೇಳಿದ್ದು, ಹೋಗಿ ಬರ್ತೀನಿ ಅಂತಲೇ ಹೇಳ್ತಾ ಇರೋದು, ಹೋಗಿ ಬರ್ತೀನಿ ಅಪ್ಪ ಅಂತ ಹೇಳ್ತಾರೆ. ಸೂರ್ಯ ಅವರು ರಂಗನಾಥ್ ಅವ್ರ ಆಶೀರ್ವಾದ ತಗೊಂಡು ಹೊರಡ್ತಾರೆ. ಸೂರ್ಯ ಅವರು ಹೊರಗಡೆ ಬಂದು ಕಾರ್ ಡೋರ್ ತೆಗಿತಿರ್ಬೇಕಾದ್ರೆ ರೋಹಿಣಿ ಮತ್ತು ಕ್ರಿಶ್ ಬರ್ತಾನೆ. ಕ್ರಿಶು ರೋಹಿಣಿ ಕೈನ ಹಿಡ್ಕೊಂಡಿರೋದನ್ನ ನೋಡಿ ಸೂರ್ಯ, ಕ್ರಿಶ್ ಯಾಕೆ ನಿನ್ನ ಕೈ ಹಿಡ್ಕೊಂಡಿದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ರೋಡಿಂದ ಬರಬೇಕಾದ್ರೆ ಹಿಡ್ಕೊಂಡ, ಏನು ತಪ್ಪು ಇವಾಗ ಅಂತ ರೋಹಿಣಿ ಕೇಳ್ತಾಳೆ. ತಪ್ಪೇನಿಲ್ಲ, ಸೂರ್ಯನ ಕಂಡ್ರೆ ಅವನಿಗೆ ತುಂಬ ಇಷ್ಟ, ಆದರೆ ಇವಾಗ ನಿನ್ನೂ ನಚ್ಕೊಂಡಿದ್ದಾನಲ್ಲ ಅದಕ್ಕೆ ಕೇಳಿದೆ ಅಂತ ಸೂರ್ಯ ಹೇಳ್ತಾನೆ. ರೋಹಿಣಿಯವರು ಕೃಷಿಯನ್ನು ಒಳಗಡೆ ಕಳಿಸ್ತಾಳೆ. ರೋಹಿಣಿ ಸೂರ್ಯನ ನಾನು ಕಂಡ್ರೆ ನಿಂಗೆ ಹೇಗಾಗುತ್ತೆ, ಯಾಕೆ ಹಿಂಗೆ ಆಡ್ತಿದ್ಯಾ ನಾನು ನೋಡಿದ್ರೆ ಅಂತ ಕೇಳ್ತಾಳೆ. ಸೂರ್ಯ ಹೇಗೆ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾನೆ. ಒಳ್ಳೆ ನನ್ನ ದೇವನ್ನ ನೋಡಂಗೆ ನೋಡ್ತೀಯಲ್ಲ ಯಾಕೆ ಅಂತ ಕೇಳ್ತಾಳೆ. ರೋಹಿಣಿ ಸೈಲೆಂಟಾಗೇ ಇರ್ತೀಯ, ಆದರೂ ಒಂದೊಂದು ಸರಿ ಯಾಕೆ ಹಿಂಗೆ ಆಡ್ತೀಯಾ ಅಂತ ಕೇಳ್ತಾಳೆ. ಸೂರ್ಯ ಮನೆಯವ್ರನ್ನ ನೋಡಿದ್ರೆ ಒಂದು ಕಳೆ ಇರಬೇಕು, ಆದರೆ ನಿನ್ನನ್ನು ನೋಡಿದ್ರೆ ಆ ಥರ ಅನ್ನಿಸ್ತಿಲ್ಲ ಅಂತ ಕೇಳ್ತಾನೆ. ರೋಹಿಣಿ ಅದಕ್ಕೆ ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಕೇಳ್ತಾರೆ. ರೋಹಿಣಿ ಅವರು ಈ ಪರಿಣಾಮ ಸುಮ್ಮನೆ ಇರಲ್ಲ ಸೂರ್ಯ ಅಂತ ಹೇಳ್ತಾರೆ.
ಸೂರ್ಯ ಅವರು ಈ ಆಟದಲ್ಲಿ ನಾನು ಗೆಲ್ತೀನ ಇಲ್ಲ ನೀನು ಗೆಲ್ತೀಯ ನೋಡೇ ಬಿಡೋಣ ಅಂತಂದ್ಬಿಟ್ಟು ಅವ್ರು ಅಲ್ಲಿಂದ ಹೊರಡ್ತಾರೆ. ರೋಹಿಣಿಯವರು ವೈದ್ಯರ ಸೂರ್ಯನ ತಡೆದು ನನ್ನ ಮೇಲೆ ನಿನಗೆ ಯಾಕೆ ಇಷ್ಟೊಂದು ಕೋಪ, ಇಷ್ಟೊಂದು ದ್ವೇಷ, ನಾನು ಅಂಥದ್ದು ಏನು ಮಾಡಿದೆ ಅಂತ ಕೇಳ್ತಾರೆ. ಸೂರ್ಯ ಅವರು ಗೇಟ್ ತೆಗಿಯೋಕ್ಕೂ ಬಿಡಲ್ವಲ್ಲಮ್ಮ, ಏನಮ್ಮ ನೀನದು ಸಮಸ್ಯೆ ಅಂತ ಕೇಳ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.